ಸಿಟಿ ಬಸ್ ಸ್ಟ್ಯಾಂಡ್ದಾಗ ಜಗಳ ಆತ ಬನಹಟ್ಟಿ ಲಡ್ಜಿನಾಗ ಬಗೆಹರಿತ ಬಂಡ ಮೂಗಿನ ಹುಡುಗನ ಬಿಟ್ಟ ಹತ್ತಿ 80,000 ದಂಡ ಬಿದ್ದ 80,000 ದಂಡ ಬಿದ್ದ ಕುಂತಿದ್ದೆ ನಾನು ನಿನಗ ಮೆಚ್ಚಿ ಹೋಗ್ಯಾರ ನನಗ ಕುಕುಮ ಹಚ್ಚಿ ಕುಕುಮ ಹಚ್ಚಿ ಕುಕುಮ ಹಚ್ಚಿ ಹೂ ಬೇಕೇನ್ರಿ ಹೂ ಸೇವಂತಿಗೆ ಹೂ ಗುಲಾಬಿ ಹೂ ಮಲ್ಲಿಗೆ ಹೂ ಯಾರಿಗೆ ಬೇಕು ಪಟ 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 ಬರ್ರಿ ಯಾರು ಅದಿರಿ ಇಲ್ಲಿ ಮಾಡೋರು ಪಟ ಪಟ ಬಂದು ಮಾಡಿ ಬರ್ರಿ ವ್ಯಾಪಾರಪ್ಪ ಈ ವ್ಯಾಪಾರ ಯವ್ವ ನಾವಲ್ಲಿ ಈ ಊರಾಗ ಯಾರು ಮಾಡೋರಿಲ್ಲಪ್ಪ ಮುಂದಿನ ಊರಿಗೆ ಹೋಗ್ಕಿನ ಗಿಡ್ಡಿ ಬರ್ತಾಳ ನೋಡ ಹೈಸ್ಕೂಲ್ ಬಿಟ್ಟ ಸಂಜಾಗ ನಿಂತ ನನಗ ಮಾಡ್ತಾಳ ಟಾಟ ಗಿಡ್ಡಿ ಬರ್ತಾಳ ನೋಡ ಹೈಸ್ಕೂಲ್ ಬಿಟ್ಟ ಸಂಜಾಗ ನಿಂತ ನನಗ ಮಾಡ್ತಾಳ ಟಾಟ ಏನ ಚಂದ ಈಕಿ ನೋಟ ಒಡಿಶಾಲ ಕುದಲ ಕಟ್ಟ ಏನ ಚಂದ ಈಕಿ ನೋಟ ಒಡಿಶಾಲ ಕುದಲ ಕಟ್ಟ ಈಕಿ ಚಿಂತಾಗ ಹೋಗವಂತ ಮಾಡ್ತೀನ ಊಟ ಗಿಡ್ಡಿ ಬರ್ತಾಳ ನೋಡ ಹೈಸ್ಕೂಲ್ ಬಿಟ್ಟ ಸಂಜಾಗ ನಿಂತ ನನಗ ಮಾಡ್ತಾಳ ಟಾಟ ಗಿಡ್ಡಿ ಬರ್ತಾಳ ನೋಟ ಹೈಸ್ಕೂಲ್ ಬಿಟ್ಟ ಸಂಜಾಗ ನಿಂತ ನನಗ ಮಾಡ್ತಾಳ ಹತ್ತಿ ಹೊಂಟಾಳ ನಾ ಬೀಳೆ ಕುದರಿ ಹತ್ತಿ ಹೊಂಟಾಳ ನಾ ಬೀಳೆ ಕುದರಿ ನನ್ನ ಕೈ ಮಾಡಿ ಕರಿತಾಳ ಒದರಿ ಕಂಪನ ಹುಡುಗಿದ ಏನ್ ಚಂದ ನಡಿಗಿ ಕಣ್ಣಿಗೆ ಹಚ್ಕೊಂಡ ಬರತಾಳ ಕಾಡಿಗಿ ಕಟದ ನಾಲಿನ ತೀರಿಗೆ ಎರ ಚಂದ ನೀರಿಗೆ ನೀರ ಕುಡಿ ಬಿಟ್ಟಾಗ ನಿರಗಿ ಒಗಿಲಾಕ ಬಂದಳ ಚರಿಗೆ ಹುಡಿ ಹಾಲ ಹಿಂಡಿ ಕೊಡ ಅಂತ ಚಂದಳ ಚರಿಗೆ ಗಿಟ್ಟಿ ಬರ್ತಾಳ ನೋಟ ಹೈಸ್ಕೂಲ್ ಬಿಟ್ಟ ಸಂಜಾಗ ನಿಂತ ನನಗ ಮಾಡ್ತಾಳ ಟಾಟ ಗಣ ತಿಂಡಿ ಅವಂದಿ ಬಿಡು ನೀ ತಿಂಡಿ ವಿಷಯಕ್ಕೆ ಬರಬೇಡ ಒಟ್ಟ ಬರಲ್ಲ ನೀ ಗಿಡ್ಡಿ ಅಣಬೇಡ ಹಾಡೈತೆ ಅದು ಗಿಡ್ಡಿ ಅಂದೆಲ್ಲ ಹಾಡೈತೆ ಇಲ್ಲಿ ಯಾರು ಗಿಡ್ಡಿದಾರ ಹಾಡಿದ್ದೀನಿ ನೀನು ನೀನು ಅದಿಯಲ್ಲ ನಾ ಗಿಡ್ಡಿಲ್ಲಪ್ಪ ನೀನಟ್ಟಿದ್ದೀನಿ ನೋಡಲ್ಲ ನಾ ಯಾಕೆ ಅಂಜಲಿಂದ ಬಾವು ಕಾಣಿಸ್ತೀನಿ ನಾವು ಚೌ ಅನಿಸ್ತೇವೆ ತಿಂದು ಬಿಡು ಹೇಳ್ತೀನಿ ನೀ ತಿಂದು ಬಿಡು ತಿನ್ನು ಏಯ್ ಈಗ ನಾ ಹಾಡ್ತೀನಿ ಕೇಳು ಹಾಡ ಕರಿತನ ಬಾರ ತಂದೆನ ತಾರ ಹುಡುಗ ಮಾಡೋನು ದಾಂಡಲಿ ಟೂರ ರಗಡ ಮಾಡಿ ನೀರೊಕ್ಕ ಬಂಗಾರ ಜೀವನ ಮಾಡೋನು ಹೈಫೈಲೆ ಜೋರ ರಗಡ ಮಾಡಿ ನೀರೊಕ್ಕ ಬಂಗಾರ ಜೀವನ ಮಾಡೋನು ಹೈಫೈಲೆ ಜೋರ ಕರಿತನ ಬಾರ ಕರಿತನ ಬಾರ ಮಾಮ ಮಾಡೋನು ದಾಂಡಲಿ ಟೂರ ಏ ಡಾಕ್ಟ್ರ ಹೇಳ ಮೇಡಮ್ ರಗಡ ಮಾಡಿ ನೀರೊಕ್ಕ ಬಂಗಾರ ಜೀವನ ಮಾಡೋಣ ಹೈಫೈಲೆ ಜನ ರಗಡ ಮಾಡಿ ನೀರೊಕ್ಕ ಬಂಗಾರ ಜೀವನ ಮಾಡೋಣ ಏ ಹುಡುಗಿ ನಾ ಹಾಡ್ತೇನೆ ಕೇಳಿಲ್ಲ ಪನೀಸ ಪನೀಸ ಅನಿ ಪನಿ ಪನಿ ಪಾಪ ಪನಿ ನಿನ್ನಿ ಗಾಗ ಗತ ತ ಪನಿ ಸ ಪನಿ ಸ ಪನಿ ಪನೀಸ ಪನೀಸ तू चीज बड़ी है मस्त मस्त तू चीज बड़ी है मस्त तू चीज बड़ी है मस्त मस्त तू चीज बड़ी है मस्त नहीं तुझको कोई होश कर पंजोपन का दोष दोष नहीं तेरा कोई होश मत हो तू बड़ा तू वक्त वक्त निकाल हुडगी मस्त मस्त निकाल हुडगी मस्त निकाल हुडगी मस्त मस्त निकाल हुडगी मस्त ನನ್ನ ಹತ್ತಿರ ಬಾಟಿ ಕಾಯ್ದೆ ಕುಲ್ ಕುಂದರ ಕಣ್ಣಿನ ಸ್ವಚ್ಛ ಸ್ವಚ್ಛ ನೀ ಕಾಲೇಜ ಹುಡುಗಿ ಮಸ್ತ ಮಸ್ತ್ ನೀ ಕಾಲೇಜ ಹುಡುಗಿ ಮಸ್ತ ಅಂಜಾಳಿ ನೀನ ಎದ್ದವ ನಾನು ಯಾಕ ನಾನು ಸಾಕು ನಿನಗ ಮತ್ ನೋಡ ಅಂಜಿ ಹೇಳ್ತಾಳತ ನೋಡವ ಈಗ ನಾ ಹಾಡ್ಲೇನು ಈಗ ಒಬ್ಬ ಎದ್ದವ ಈಗ ಈಗ ನಾ ನಾ ಮಾಮ ಈಗ ಒಟ್ಟ ಏನಿದ್ರು ಭಜನ ಎಬ್ಸೋಣ ಹಾಡ್ಲೇನು ಹಾಡು ಕೇಳ ಧರ್ಮಕ್ಕ ಕರ್ಮಕ್ಕ ಜಗಳ ನಡೆದೈತಿ ಧರ್ಮದ ಮ್ಯಾಲೋಗಿ ಕರ್ಮ ಕುಂತೈತಿ ಧರ್ಮಕ್ಕ ಕರ್ಮಕ್ಕ ಜಗಳ ನಡೆದೈತಿ
ಭಜನಿ ಪದ ಹಾಡಿದ್ಲು ಹಾ ನಾ ಮೊಹರಂ ಪದ ಹಾಡ್ತೇನೆ ಕೇಳಿಲ್ಲ ಹಾಡ್ಬಿಡು. ಬೆಳ್ಳ ಬೆಳ್ಳ ತನಕ ಕನಸಿನಲ್ಲಿ ಕಾಡತ ಗಿನಿಯ ಮೂಗಿನ್ಯಾಕಿ ಬೆಳ್ಳ ಬೆಳ್ಳ ತನಕ ಕನಸಿನಲ್ಲಿ ಕಾಡತ ಗಿನಿಯ ಮೂಗಿನ್ಯಾಕಿ ಇಕಿಯ ಕಡತ ಕನಿದ್ದಿ ನೀರ ಇಲ್ಲದಂಗಾಗೈತಿ ಇಕಿಯ ಕಡತ ಕನಿದ್ದಿ ನೀರ ಇಲ್ಲದಂಗಾಗೈತಿ ಗೋಧಿಯ ಬಣ್ಣ ಕೆಂಪನ ಬಣ್ಣ ಸೌಕರ ಮಗಳಿಗೆ ಗೋಧಿಯ ಬಣ್ಣ ಕೆಂಪನ ಬಣ್ಣ ಸೌಕರ ಮಗಳಿಗೆ ಇಕಿಯ ಕಡತ ಕನಿದ್ದಿ ನೀರ ಇಲ್ಲದಂಗಾಗೈತಿ ನೀ ಅವನಿಗೆ ತಿಂಡಿ ಅವದಿ ನೋಡ್ರಿ. ಅಯ್ಯ ತಿಂಡಿ ಬಗ್ಗೆ ಬರಬಾರ ಅಂತ ಹೇಳಿ ನಿನಗ ಅವ ಏನ್ ಹಾಡಿದ ಗೊತ್ತಿಲ್ಲ, ನೀ ಬರ್ಸೋಕ ಪಕ್ಕ ಕೇಳಿಸ್ ನನಗೆ. ಏಯ್ ನಾ ಯಾಕೆ ಹೇಳಿ? ಏಯ್ ಈಗ ನಾ ಹಾಡ್ತೀನಿ ಕೇಳು. ಹಾಡು ಮಾತಿನೊಳಗ ಮಾತಿಲ್ಲದವನ ಮೂತಿ ನೋಡಬಾರದು, ಕೋತಿ ಹಂಗ ತಿರುಗು ಕ್ವಾನಿನ ಬೆಣ್ಣ ಹತ್ತಬಾರದು. ಮಾತಿನೊಳಗ ಮಾತಿಲ್ಲದವನ ಮೂತಿ ನೋಡಬಾರದು, ಮಾತಿನೊಳಗ ಮಾತಿಲ್ಲದವನ ಮೂತಿ ನೋಡಬಾರದು, ಕೋತಿ ಹಂಗ ತಿರುಗು ಕ್ವಾನಿನ ಬೆಣ್ಣ ಹತ್ತಬಾರದು, ಕೋತಿ ಹಂಗ ತಿರುಗು ಕ್ವಾನಿನ ಬೆಣ್ಣ ಹತ್ತಬಾರದು. ಹಾಗೆ ಜಗ ನನಗೆ ತಿಂಡಿದ್ರ ಭಜನೆ ಬಸ್. ಏನ್ರಿ ಗುಲಾಬಿ ಅವ್ರ ನಿಮಗ ಮಾಡಾರು ಬೇಕೇನ್ರಿ? ಬಾರಪ್ಪ ತಗಲ ಬಜ್ಜಿ ಡಾಕ್ಟರ್. ಯಾಕ ಮಂಗಳೂರು ಕಡೆ ಮಾರಿ ತಿರ್ಕೊಂಡ, ಮುಂಬೈ ಕಡೆ ಬಾಯಿ ತಿರ್ಕೊಂಡ, ಇತ್ತಾಗ ಯಾಕೆ ಬಂದು ಗಡಬಡಿಸಿ ಕಕ್ಕ ಅನ್ಕೊಂತ ನಿನಗ ಇಂಜೆಕ್ಷನ್ ಮಾಡಬೇಕೇನು ಅಂತ ಕೇಳಿನಿ. ಅಯ್ಯೋ ನಾವಲ್ಲ ಮುಗಿದ ಹೋತಲ್ಲ. ನಿನ್ನಂತ ಡಾಕ್ಟರ್ ಕೂಡ ಇಂಜೆಕ್ಷನ್ ಮಾಡಿಸ್ಕೊಂಡ್ರ ಹೊತ್ರ ಅನ್ನೋದ 4 ಮಂದಿ ಹೆಗಲ ಮೇಲೆ. ನೀ ಅದನ್ನ ತಪ್ಪು ತಿಳ್ಕೊಂಡು ಏನನ ಚೆನ್ನಿ ಚೆನ್ನನ ಪ್ಯಾಂಟ್ ಅಲ್ಲ 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 ವಿಭೂತಿ ಉಂಡಿ ಹೊಡೆದು ಗುಳಿಗೆ ಮಾಡಿ ತಿಪ್ಪಿ ತೆಗಿನ್ಯಾಗ ನಿಂತ ನೀರು ಟ್ಯೂಬ್ನ್ಯಾಗ ಏರಿಸಿ ಎಣ್ಣೆ ಮಾಡಿ ಒಣಾದ ಸುಚ್ಚಿ ರೊಕ್ಕ ವಸೂಲಿ ಮಾಡಕ ಯಾವ ಕಲಿಸ್ಯಾನ ನಿನಗೆ ಡಾಕ್ಟರ್ಗೆ? ಒಂದು ಬಿಟ್ನ ತಿಳ್ಕೊ ಗೊಂಡಿ ತಿನ್ನಿ ಏರಿದಿ ನಿಂದು. ನೀ ಮಾತಾಡಿದ ಸುಲಭಲ್ಲ ಚೆನ್ನಿ. ನನ್ನ ಇಂಜೆಕ್ಷನ್ ಒಮ್ಮೆ ನೀ ನನ್ನ ಕಡೆ ಮಾಡಿಸ್ಕೊಂಡು ಬಿಟ್ಟಂಗ ಈ ಇಂಜೆಕ್ಷನ್ ಹಂಗ ಸೂಜಿ ಕಡಿಯಕ್ಕೆ ಬರೋದ್ರೊಳಗ ಕಣ್ಣು ಸಂಪಾಗಿ ಸಂಪಕ ನಿದ್ದಿನ. ನೀನು ಇಂಜೆಕ್ಷನ್ ಮಾಡಿಸ್ಕೊಂಡ್ರ ನಿದ್ದೆ ಬರಲ್ಲ, ಬುದ್ಧಿ ಬರುತ್ತ. ಅಲ್ಲ ಕಂಡ ಹುಡುಗಿಯರಿಗೆ ಭೇಟಿಯಾಗಿ ನಿಮಗಾರಮಿಲ್ಲೇನ ಅತ್ತ ಒಣಾದ ಸುಚ್ಚಿ ಮನೆಗಿಸಿ ಬಿಟ್ರಲ್ಲ ಸುಡಗಾಡ್ದಾಗ 4 ಮಂದಿನ. ಚೆನ್ನಿ ನಿನಗೆ ಅಷ್ಟು ವಿಶ್ವಾಸ ಇಲ್ಲ ಅಂತಂದ್ರ ಕೊಡ ನಿನ್ನ ಕೈ ನನ್ನ ಕೈಯಾಗ 10 ಸೆಕೆಂಡ್ನ್ಯಾಗ ನನಗೆ ತಕ್ಕೊಂಡು ಬಿಡ್ತೇನೆ. ಆವಾಗ ನಿಂಗೆ ಭರೋಸಾ ಬಂದರ ಬರ್ತೈತಿಲ್ಲೋ ಅನ್ಯ. ಹಿಂಗ್ಯಾಕೆ ಮಾಡ್ದಾಡ್ತೇವೆ? ಹಿಂಗೆ ತಿಂದ ಮಂಗ್ಯಾನಂಗ. ಈಗ ನೋಡು ಡಾಕ್ಟರ, ಪರರ ಹೆಣ್ಣಿನ ಮೇಲೆ ಕಣ್ಣು ಹಾಕಿದವ ಮಣ್ಣು ಸೇರ್ಯಾನಂತ. ನೀ ಏನಾರ ಹಿಂಗ ಮಣದೆ ಆಡ್ಕೋತ ಕುರಿಗತಿ ಅಳಿಗೆ ಆಡ್ಕೋತ ತಲೆ ಅಲ್ಲಾಡ್ಸ್ಕೊತ ಬಂದು ಜಡ್ ಇಲ್ಲಾರ್ದ ನನಗೆ ಚುಚ್ಚಿನ. ನಿಂದೇನು ತಿಂಡಿ ಕಪ್ಕೊಂಡ್ರು ಅಕ್ಕ ಮಾತಾಡತಾಳೆ ಇಲ್ಲಿ. ನನ್ನ ಕಡೆ ಬೇಸ ಇಲ್ಲ ಮಾಮ. ನಿನ್ ಕಡೆ ಅದಾವ? ನನ್ನ ಕಡೆ ಯಾಕಿರ್ತಾವ, ನಿಮ್ಮ ಕಡೆ ಇರ್ತಾವ ಬೇಸ್. ಹಂಗಂದ್ರೆ ಏನು? ನೀನ್ ಲವರ್ ಮೇಲೆ ನಾನು ಹೇಳಿದ್ದೆ. ನನಗೆ ಲವ್ವರ್ನು ಹೇಳ್ತಿದ್ದಾಳ. ಯಾವ ಇವನ ಕಡೆ ಅದಾವ? ನಾವು ಅವ್ರ ಕಡೆ ಅದಾವ್ರು. ಅಲ್ರಿ ಡೋಲ್ ಬರ್ಸಾವ್ರ. ಗಪ್ರ ಮರಿ ಇದೆಲ್ಲ ಕೊಂಬಕ್ಕಿನೈತಿ. 2 3 ಬಿಟ್ಟವ್ ನಾವು. ಅದಕ್ಕೆ ಇಲ್ಲಿ ಬಂದು ನಿಂತ ನಾವು ಅದಕ್ಕೆ ಇಲ್ಲಿ ತೇಜ್ ಬಂದು ನಿಂತ. ನೋಡಪ್ಪ, ನೀ ಏನ್ರ ನನಗೆ ಆರಾಮಿಲ್ಲದ ಇಂಜೆಕ್ಷನ್ ಮಾಡ್ತೀನಿ ಚುಚ್ತೀನಿ ಅಂತ ಬಂದೈತಿ ಇಟ್ಕೊ. ನಮ್ಮ ಅಪ್ಪನ ಮುಂದೆ ಹೇಳಿ ನಿನ್ನ ಚೊಣ್ಣದ ಲಾಡಿ ಕಿತ್ತು ನಿನ್ನ ಕೈಯಾಗ ಕೊಟ್ಟಿನಿ. ಬಾ ಹುಷಾರರು. ಚೊನ್ನದ ಲಾಡಿಗೆ ಕೈ ಹಾಕಿಸ್ಬೇಡ ನನ್ನ ಚನ್ನಿ. ಈ ನನ್ನ ಇಂಜೆಕ್ಷನ್ ಅಂದ್ರ
ನಿಮ್ಮಪ್ಪ ಸಮಕ್ಕ ಬಾಯಿ ಚಪ್ಪರಿಸ್ತಾನ ಹಂಗ ಹೊಡಿ 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 ಅಂತಾನ. ಹಿಂಗೆ ಎಟ್ಟು ಹೊಡೆದೀನಿ. ಏ ಮಾಮ ಫೋನ್ ಬರತೈತಿ ನೋಡು ನಿಂದ. ಅಕ್ಕ ಫೋನ್ ಹಚ್ಚಕತ್ತ ಡಬಲ್ ಮೀನಿಗೆ ಇಟ್ಟು ಗುಮ್ಮಿದಿ ಮನಿಗೆ ಬಂದೇನೆ ಗುಮ್ಮತೀನಿ ಅಂತಾಳಕಿ. ನಮಗೇನು ಮ್ಯಾಲ ಬಿದ್ರು ಅಷ್ಟ ತೊಳಗ ಬಿದ್ರು ಅಷ್ಟ ಒಂದು ಬಾಳೆಹಣ್ಣು ಫಿಕ್ಸ್ ಇರ್ತೈತಿ. ಸಮಾಧಾನಕರವಾದ ಬಾಳೆಹಣ್ಣು ಫಿಕ್ಸ್ ಇರ್ತೈತಿ. ಇರ್ಲಿ ಇವ್ ಮಾಸ್ತರ್ ಒಳ್ಳೆ ನೋಡಪ್ಪ, ಇವ್ ನಿನ್ನ ಕಡೆ ಆಗ್ಬಿಟ್ಟ ನೋಡಿವ. ಮತ್ತೆ ನಮ್ಮ ಪಾಲ್ಟಿ ಅದ ನಾಯಿ ಕುನ್ನಿಗತೆ ಒದರಕತ್ತಾನ. ಅದ ಹುಲಿ ಹುಲಿ. ಏನಪ್ಪ ಏನು ತಡಿ, ಈಗ ನಂದ ಐತಿ ಕೇಳಿ. ಈಗ ಪರರ ಹೆಣ್ಣಿನ ಮೇಲೆ ಕಣ್ಣು ಹಾಕಿದವ ಮುಗಿತಿಲ್ಲ ಅದು. ಈಗ ಕೇಳು, ನೀನು ಗುಮ್ಮುದಟ್ಟ ಅಲ್ಲ ಬಾರ್ಸದಟ್ಟ ಅಲ್ಲ, ಮ್ಯಾಲ್ಕ್ ಮರದಾಗ ಹಾಕಿ ಗುಮ್ಮತಾನ. ಯಾರ ನಮ್ಮಪ್ಪ ಅಲ್ಲ. ಹಿಂಗ ಬೀದಿ ಮೇಲೆ ಹೂ ಮಾರು ಹೆಣ್ಣು ಮಕ್ಕಳನ್ನ ತೊಡಗಿದ್ರು ಯಾರ ಬಿಡ್ತಾರ ತಿಳಿದೇನು? ನಿನ್ನ ಮ್ಯಾಕ ಮರ ನಿಂದ್ರಿಸಿ ನಿಂದೇನು ಸೂಜಿ ಐತಿಲ್ಲ ಅದ್ರಾಗ ಟೂಬ್ನಾಗ ಏರಿಸಿ ನಿನಗ ಚುಚ್ಚಿ ಕಲಿಸ್ತಾರ. ಬರೋ ಹುಷಾರವ್ರು. ಚುಚ್ಚಿ ಕಲಿಸಿದ್ರ ಮನಿಗೆ ಹೋಗಿ ಬೆಚ್ಚಗ ಮಲಗತ್ತೆ ಅನ್ನೋ ಜಾತಿ ಅಲ್ಲ ನನ್ನ ಚೆನ್ನೀದ. ನಾವು ಡಾಕ್ಟರ್ ಅಂದಿಂದ ಸುಂಚಾಕು ರೆಡಿ ಇರ್ಬೇಕು, ಸುತ್ತುಸ್ಕೊಳಕ್ಕೂ ರೆಡಿ ಇರ್ಬೇಕು. ರೋಗಿಗಳ ರಕ್ಷಣೆ ಮಾಡೋದು ನಮ್ಮ ಕೆಲಸ. ಏ ಹಂಗ್ಯಾಕೆ ಮುಟ್ಟಿಸ್ಕೊಡ್ವಲ್ಲಿ ನನಗ? ಮೂರು ಬಿಟ್ಟವಂತ ಮೊದ್ಲ ಹೇಳೋಣ. ಅಕ್ಕ ಫೋನ್ ಹಚ್ಚಕತ್ತಾಳಲ್ಲಿ. ಅಕ್ಕ ಅಲ್ಲ ಮೇಡಮ್. ಉಗುಳು ಚೆನ್ನಿ ಬೇಸ್ನ್ಯಾಂಗ ಉಗುಳ ಮೊದ್ಲ ಕೂಳಿಲ್ ಸಾಯಕತ್ತಾನ ಮಗ. ನಿನ್ನ ಉಗುಳಾರ ನುಂಗಿ ಹೊಟ್ಟಿ ತುಂಬಿಸ್ಕೋಲೆ. ಲೇಪ ಏನ್ಪಾ ಡಾಕ್ಟರ್ ಚೆನ್ನಿ ಉಗುಳು ಮೈನ ಗೊಟ್ಟ ಚಿಪ್ದಂಗೆ ಚಿಪ್ಪಾಕತ್ತಿಯಲ್ಲೋ ಯಾಕ? ಲೇ ಅದಕ್ಕೆ ಉಗುಳು ಅನ್ಬಾರ್ಲೇ ಮರಾಯ. ಅದಕ್ಕೆ ಉಗುಳು ಅಂದಿ ದೇವ್ರು ನೀನು ಮುಗ ಕೊಕ್ಕೋತಾನ ನೋಡ್ಲಿ ಮಗನ. ನಾನು ಉಗುಳು ಅನ್ನೋದಲ್ಪ, ಅದಕ್ಕೆ ಜೇನ್ ತುಪ್ಪನ ಅಂತೀನಿ. ಸಣ್ಣ ಹುಡುಗರಿಗೆ ಬಾಯಿ ಬರ್ಲಿಲ್ಲ ಅಂದ್ರೆ ಜೇನ್ ತುಪ್ಪ ನೆಕ್ಕಸ್ತಾರ. ನಿಮ್ಮಂತ ದೊಡ್ಡ ಹುಡುಗರಿಗೆ ಬಾಯಿ ಬರ್ಲಿಲ್ಲ ಅಂದ್ರೆ ಹೆಣ್ಮಕ್ಳ ಅಂತ ಉಗುಳಿದ್ದನ್ನ ಜೇನ್ ತುಪ್ಪ ಮಾಡಿ ನೆಕ್ಕಸ್ತಾರ. ನಿನಗೆ ಹೆಂಗೋ ಬಾಯಿನ ಬಂದಿಲ್ಲಲ್ಲ. ನೀನ ಎಲ್ಲ ತಿಳ್ಕೊಂಡು ಬಿಟ್ಟಿಯಲ್ಲೋ ಮರಾಯ. ಈಗ ನಿನಗೆ ತಿಳಿಸಿ ಹೇಳುದ್ರಾಗ ಏನೈತಿ ಅಂತನ್ನ. ಚೆನ್ನಿ ಭಾಳ ಡಾಕ್ಟರ್ಗೆ DDP ಪೌಡ್ರ್ ಸಿಂಪಡಿಸಿ ಮಾಡಕತ್ತಿಯಲ್ಲ. ಅಲ್ಲಲೇ ದ್ರೌಪದಿ ಉಗುಳ 5 ಮಂದಿ ಜೇನುತುಪ್ಪ ಮಾಡಿ ನೆಕ್ಕಿರ. ಅವ್ರು 5 ಮಂದಿ ಏನು ಸತ್ತ ಹೋದ್ರನ? ಅಡ್ಡಿ ಇಲ್ಪ. ನೀ ಈ ಡಾಕ್ಟ್ರ ಪೂರಾ ಕೆಡಿಸ್ಕೊಂಡ ಎಲ್ಲಿ ನನಗೆ ಕೈ ಕೊಡ್ತಾನೋ ಅಂತ ಅನ್ಸಾಕತ್ತತಿ. ಇವಾಗ ಏನಾರ ಒಂದು ಐಡಾ ಮಾಡ್ಬೇಕಲ್ಲ ರೀ ಡಾಕ್ಟರ್ ಸಾಹೇಬ್ರ. ಹೇಳ್ರಿ ನೆಟ್ಟಿಲ್ಲ ಆ ಸಂಧಿ ಮನಿ ಸಂಗವ್ವ, ಮೂಲಿ ಮನಿ ಮುದುಕವ್ವ, ಆ ಕೆರಿ ಹೊಲದ ಕೆಂಚವ್ವ, ಬಾಡಿಗೆ ಮನಿ ಬದ್ನಿಕಾಯವ್ವ, ನಿನ್ನ ಎಷ್ಟು ಹುಡುಕ್ಬೇಕಂತೀನಿ. ಅವರೆಲ್ಲ ನಿನ್ನ ಹುಡುಕ್ಯಾಡಕ್ಕೆ ಹೊಂಟಿದ್ರು. ಯವ್ವ ತಂಗಿಗಳ ನೀವ್ಯಾಕೆ ಬರ್ತಿರುವ, ನಾನ ನಿಮ್ಮ ಮನೆಗೆ ಡಾಕ್ಟರ್ನ ಕಳಿಸ್ಕೊಡ್ತೇನಂತೇಳಿ ಓಡಿ ಬನ್ನಿ ನೋಡ. ಈಗ ನಿನ್ನ ವಾಟರ್ ಟ್ಯೂಬ್ ಐತಲ್ಲಿದ. ಈಗ ನೀ ಜಗ ಖಾಲಿ ಮಾಡಿದಿ, ನಿನ್ನ ವಾಟರ್ ಟ್ಯೂಬ್ ಖಾಲಿ ಆತ ಅನ್ನೋದಮ್ಮ. ನೀ ಇದನ್ನ ಖರೇನ ಹೇಳಾಕತ್ತಿ ಅಂತಮ್ಮ? ಕರೆನ ಆ ಸತ್ಯ ಹರಿಚಂದ್ರ ಕೂಡ ಒಂದಿನ ಗುಂಡ ಆಡೇನಲ್ಲ. ನೋಡಪ್ಪ ಖರೆ ಹೇಳ್ತೇನಂತೇಳಿ ಇಕ್ಕಿನ ಐತಲ್ಲ ಕೆರಿ ಕೆರಿ ಗರಿ ಜಗ್ಗಿಗಿಟ್ಟಿ ಸನ್ನಿ ಅಲ್ಲಿವರೆಗೊಂದು ಏನಾರ ಮಸ್ತ್ ಅಂದ ಹೊಡೆದ ಹೋಗುನ. ಹುಡುಗರು ಹಂಗ ಎದ್ದು ಕುಣಿಬೇಕ, ಹಂಗ ಹೊಡಿದ ಹಂತದ ಹೊಡಿಬೇಕ. ಕುಣಿರಿ ಅಪ್ಪ ಕುಣಿರಿ. ಹೇಳ್ತೀನಿ ಕೇಳು ಚಿನ್ನ. ಮಾಸ್ತರ್ ಹೇತ್ ಬಿಡು. ಹಿಂದ ಬಿಡ. ತಡಿ ಇನ್ನು ಸ್ವಲ್ಪ ದಿನ ನಿನ್ನ ಮುಂದೆ ಬಂದ ಗೆಳತಿ ಹಾಜರಕ್ಕಿನ. ನಾ ಯಾವ ದಿನ ಬೇಲೆ ಮೇಲೆ ಹೊರಗೆ ಬರ್ತೀನ, ನನ್ನ ಪಿಸ್ತೂಲ ಕಿಮ್ಮತ್ತಿನ ಅರಿವಿ ತರ್ತೀನ. ಯಾವ ದಿನ ಬೇಲೆ ಮೇಲೆ ಹೊರಗೆ ಬರ್ತೀನ, ಇವ್ರ ಕಡೆ ಈ ಪಿಸ್ತೂಲ್ ಐತಿ, ಅದ್ರ ಗೋಳೆನೇ ಇಲ್ಲ. ಬಾಂಬ್ ಐತಿ. ಆರು ಗುಂಡದವ ಆರ
ಎಲ್ದವ್ ನನಗೆ ಅಡ್ರೆಸ್ ಹಾಕ ನಿಮ್ಮ ಅವನು ಹಿಂಗದಲ್ಲನ್ರಿ ಪೂರ ಎಲ್ಲಾರು ಹಂಗ ನಾವು ಮನೆ ಮಂದಿ ಎಲ್ಲ ಪ್ರಿಯಾ ಅಂದ್ರೆ ಏನ್ ತಿಳಿದ್ರಿ ಏನ್ ತಿಳಿದಿ ಕ್ಯಾತ್ ಅರು ಹುಚ್ಚಿ ಹೇಳ್ತೀನಿ ಕೇಳುತ್ತಿಲ್ಲ ತಡೀನ ಸ್ವಲ್ಪ ದಿನ ಹೇಳ್ತೀನಿ ಕೇಳುತ್ತಿಲ್ಲ ತಡೀನ ಸ್ವಲ್ಪ ದಿನ ನಿನ್ನ ಮುಂದೆ ಬಂದ ಗೆಳತಿ ಹಾಜರಕ್ಕಿನ ಯಾವ ದಿನ ಮೇಲೆ ಮೇಲೆ ಹೊರಗೆ ಬರ್ತೀನ ನನ್ನ ಪಿಸ್ತೂಲಕ್ಕೆ ಮತ್ತಿನ ಯಾವ ದಿನ ಮೇಲೆ ಮೇಲೆ ಹೊರಗೆ ಬರ್ತೀನ ನನ್ನ ಪಿಸ್ತೂಲಕ್ಕೆ ಮತ್ತಿನ ಅಡುಗೆ ತಂದನ ನಿನ್ನ ಮನೆಯ ಮಂದಿ ಮಾಡಿ ಹೊರ ನನಗೆ ವಾರಣ ಹುಡುಗಿನಿಗೆ ಮಾಡಿದ ನನ್ನ ಚಾರಣ ನಿನ್ನ ಗೊತ್ತಾಗಲ ಕೈದು ಒಂದು ಕಾರಣ ನಿನ್ನ ಮನೆಯ ಮಂದಿ ಮಾಡಿ ಹೊರ ನನಗೆ ವಾರಣ ಹುಡುಗಿನೆಲ್ಲ ಮಾಡಿದ ನನ್ನ ಕಾರಣ ನಿನ್ನ ಗೊತ್ತಾಗಲ ಕೈದು ಒಂದು ಕಾರಣ ಇದು ಒಂದು ಕಾರಣ ಕರೆದಿಲ್ಲ ಯಾರ ಮೆರೆದೀನಿ ಮಹೇಂದ್ರ ತಾರ ಕಾರಣ ತಾರ ಕಾರಣ ಯಾವ ದಿನ ಮೇಲೆ ಮೇಲೆ ಹೊರಗೆ ಬರ್ತಾನೆ ನನ್ನ ಪಿಸ್ತೂಲಕ್ಕೆ ಮತ್ತಿನ ಅರಿವು ತರ್ತೇನೆ ಯಾವ ದಿನ ಮೇಲೆ ಮೇಲೆ ಹೊರಗೆ ಬರ್ತಾನೆ ನನ್ನ ಪಿಸ್ತೂಲಕ್ಕೆ ಮತ್ತಿನ ಅರಿವು ತರ್ತೇನೆ ನಿನ್ನ ಹಣಿಯ ಮೇಲೆ ಹಚ್ಚತೀನಿ ಸಿಂಧೂರನ ಸಿಂಧೂರನ ಇಂದು ಬಂದ ಬರ್ತನ ಅರ್ಧರಾತ್ರಿ ಕಾಯ ದಾರಿ ನಿನ್ನ ಮಾಡಿ ಅಡಿಗೆನ ಕಡೆ ಸಾಡಿ ನಿನ್ನ ಕೈಗೆ ಬಂದು ಊಟ ಮಾಡ್ತಾನೆ ನಿನ್ನ ಹಣಿಯ ಮೇಲೆ ಹಚ್ಚತೀನಿ ಸಿಂಧೂರನ ಸಿಂಧೂರನ ಇಂದ ಬಂದ ಬರ್ತನ ಅರ್ಧರಾತ್ರಿ ಕಾಯ ದಾರಿ ನಿನ್ನ ಮಾಡಿ ಅಡಿಗೆನ ಕಡೆ ಸಾಡಿ ನಿನ್ನ ಕೈಗೆ ಬಂದ ಊಟ ಮಾಡ್ತಾನೆ ಇಲ್ಲ ಯಾರಾಗ ಪ್ರೀತಿನ ಅತ್ತ ಬಿಡುದಿಲ್ಲ ಒಂದ್ಸಾರಿ ಬಾಳೆ ಮಾಡ್ತೀನ ಯಾಕೆ ಹುಡುಗನನ್ನ ಅರ್ಪಿತತ್ತನ ನನ್ನ ಪಿಸ್ತೂಲಕ್ಕೆ ಮತ್ತಿನ ಅರ್ಪಿತತ್ತನ ನಾ ಯಾವ್ದಿನ ಮೇಲೆ ಮೇಲೆ ಹೊರಗೆ ಬರ್ತನ ನನ್ನ ಪಿಸ್ತೂಲಕ್ಕೆ ಮತ್ತಿನ ಅರ್ಪಿತತ್ತನ ಶನಿ ಇನ್ನು ಪೋ ಏನ್ ನಾಚಿಗೆ ಹೈಕತ್ ಹೋಗ್ ಪಡ್ಕೊಂತ ಹೋಗು ಏನ್ ನಾಚಿಗೆಟ್ಟಿಯವ ಹೋಗ ನಿನ್ನ ಪಾಪಿ ಬಾಯಿದ ಹೋಗು ಮಾರಿ ತೆಗದ್ರ ಬಾಯಿ ಎಣದು ಗಡಿಗೆ ಆಗೈತಿ ಹೋಗ ಮನಿಗೆ ಬಂದ್ ಮಾಡ್ದಂತೀವಿ ಜೋಕ್ಮಾರ್ ಒಂದನ್ನ ಮನಿಗೆ ಬಾ ನಿನ್ನ ಸೊಣ್ಣದ ಲಾಡಿ ಕಟ್ ಮಾಡಿ ಕೊಡ್ಲಿಲ್ಲ ನನ್ನ ಹೆಸರು ಚೆನ್ನಿನ ಅಲ್ಲ ಚೆನ್ನಿ ಎಲ್ಲಿ ಹೋದ್ಗೆ ಇವತ್ತರ ಹುರ್ಪಿಲೆ ವ್ಯಾಪಾರ ಮಾಡ್ಬೇಕಂದ್ರ ನೀ ವ್ಯಾಪಾರ ಹರಕ ಮುರ್ಕ ಮಾಡಿ ಹೊಂಟಿಯಲ್ಲ ಇವತ್ತರ ಏನು ಹೇಳ್ತೀನಿ ನಾ ಹೂವಿನ ಬುಟ್ಟಿಗೆ ಅಯ್ಯಯ್ಯಯ್ಯ ನಾನು ಬುಟ್ಟಿ ಖರೀದಿ ಮಾಡೋ ಗಣ ಮಗನ ಮೊದಲು ಚಟಾಪಟ್ಟ ಹಂಗಾರ ರೊಕ್ಕ ತೆಗಿ ಆಮೇಲೆ ಗೊತ್ತಾಗತ್ತ ನನಗೆ ಕಿಮ್ಮತ್ ನನ್ನ ಕಡೆ ಇಲ್ಲ ಅಂತ ಮಾಡ್ಯಾನ ತಾಕತ್ತಿನ ಗಮ್ಮತ್ತ ತೆಗಿ ರೊಕ್ಕ ಒಂದ್ ಸಲ ಮನಸ್ಸ ಮಾಡಿ ನನ್ನ ಗಾಡಿಗೆ ಹೂವಿನ ಮಾಲಿ ಹಾಕ್ತೇನಂತ ಅನ್ನ ಆಮೇಲೆ ನೋಡ ನಿನ್ನ ಹೂವಿನ ಬುಟ್ಟಿ ಯಾಕ ನೀನು ಹೂದೋಟನ ಖರೀದಿ ಮಾಡ್ತೇನೆ ಹುಡುಗಿ ರೊಕ್ಕ ತೆಗಿಯಲ್ಲ ಮತ್ತೆ ಎಲ್ದವ್ ತೆಗಿತೇನಲ್ಲ ಹಿಂದೆ ಇಲ್ಲ, 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 ಇಲ್ಲ. ಫೋನ್ ಪೇ ಮಾಡ್ತೇನೆ ಎಲ್ಲ ಫೋನ್ ಪೇ ಗಿರಾಕಿಗಳನ ತುಟಿ ಒಣಗ್ಯಾವಲ್ರಿ ಇಲ್ಲ ಬಾಡ್ಯಾವ್ ಅವು 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 ನನಗೆ ರಣದೀರ ನೀ ನನ್ನ ಖರೀದಿ ಮಾಡಿದೆ ಅಂದ್ರ ನಿಮ್ಮದೇನು ತಿಂಡಿ ಸುಮ್ಮಿರಿ ಮರೆ ನನ್ನ ಮೂಡ್ ಅಪ್ಸೆಟ್ ಆಗಿದ್ದು ಗಪ್ಪ್ರಿ ಹಗಲ ಮೂಲಕ ಕಾಡಬೇಡ ನನ್ನ ನೀ ನನ್ನ ಬುಟ್ಟಿ ಖರೀದಿ ಮಾಡಿದ್ರ ನೀನ್ ಹಾಕ್ತಿ ನನ್ನ ಹೃದಯದ
ನಾ ಅದಕ್ಕೆ ಒಪ್ಪಿದ್ರ ನೀನಾಗ್ತೇವ ನನ್ನ ಶ್ರೀರಾಮ. ಏ ಹುಡುಗಿ, ನೀ ಒಪ್ಪಿ ಬಂದ್ರೆ ನಿನ್ಯಾಕ ಕೈ ಬಿಡಲೇ ನನ್ನ ಸತ್ಯ ಭಾಮ. ಹಾ ಎಬಸ್ ಹಾ ಬೆಳಿ ಮಾಸ್ತರ ಅಡಿ. ಸಿಗೋಣ ಪೀಸ ನಿವಾಡ ನೈಸ ನಾಟಕದ ಹುಡುಗರು ಕೊಡ್ತಾರ ಕಿಸ ಚೆಲುವಿನ ಚಿತ್ತಾರ ನಾವು ಹೋಗೋಣ ಎತ್ತಾರ. ನೀವು ಓಡಿ ಹೋಗಿ ಬಂದಿರಿ ಅಂತ ನೀ ಏನ್ ನಾಚಿಗೆಟ್ಟಿವ ಮರ್ರೆ, ನಮ್ಮ ಸಲುವಾಗಿ ಸರ್ಕಾರದವ್ರು ಬಸ್ ಫ್ರೀ ಮಾಡ್ಯಾರ. ನಾ ಯಾಕೆ ಓಡೋಗ್ಲಿ? ಓ ಐ ಆಮ್ ಸಾರಿ. ಹಿಂಗ್ ರೆಸ್ಪೆಕ್ಟ್ ಕೊಡ್ಬೇಕು ನನಗ. ಬಾದಾಮಿ ಪೀಸ ನಿವಾಡ ನೈಸ ಸಿಗೋಣ ಪೀಸ ನಿವಾಡ ನೈಸ ನಾಟಕದ ಹುಡುಗರು ಕೊಡ್ತಾರ ಕಿಸ. ಏನು ಮಾಸ್ತರ್ದಾನ ಮರ್ರೆ ಇವ. ಚೆಲುವಿನ ಚಿತ್ತಾರ ನಾವು ಹೋಗೋಣ ಎತ್ತಾರ ಚೆಲುವಿನ ಚಿತ್ತಾರ ನಾವು ಹೋಗೋಣ ಎತ್ತಾರ. ಮನೆಯಾಗ ನಿಂತು ಕೈಯನ್ನ ಮಾಡದಿ ಮನೆಯಾಗ ಯಾರಿಲ್ಲ ಬಾಮ ಅಂತಿ. ಮನೆಯಾಗ ನಿಂತು ಕೈಯನ್ನ ಮಾಡದಿ ಮನೆಯಾಗ ಯಾರಿಲ್ಲ ಬಾಮ ಅಂತಿ. ಟಿಕಲಿ ನಮ್ಮೂರ ಜಾತ್ರೆ ಟಿಕಲಿ ನಮ್ಮೂರ ಜಾತ್ರೆ ನಾ ಹುಡುಗಿ ಕೊಡಿಸಿದ ಜಾತ್ರೆಯಾಗ ಟಿಕಲಿ ಚೆಲುವಿನ ಚಿತ್ತಾರ ನಾವು ಹೋಗೋಣ ಎತ್ತಾರ ಚೆಲುವಿನ ಚಿತ್ತಾರ ದೊಡ್ಡ ಮ್ಯೂಸಿಕ್ ಅಪ್ಪ ನಿಂದು. ನಿಮ್ಮ ಸ್ಮೈಲ್ ಸೂಪರ್ ಐತಿ. ಥ್ಯಾಂಕ್ ಯು ಸೋ ಮಚ್. ಅವ್ರು ತಿಕ್ಕೋರ ನೀನ ಅಳ್ತಿಪ್ಪ ನಿನಗತ್ತೆ ವಾರಗಟ್ಲೆ ಹಂಗ ಬಿಡ್ತಾವತ್ ಮಾಡಿ ಏನ ಮಾಮ. ನಾ ಇನ್ನ ಬರ್ಲ ನನಗೆ ಯಾವಾರ ಗಿಡ್ಡಿ ಅಂದ್ರ ಯಾವ ರಾಪಿ ತಪ್ಪಿ ಗಿಡ್ಡಿ ಅಂದ್ರ ಅವನ ಸ್ವಾಮನ ಮೇಲೆ ನೀವು ಬಾಯ್. ಹಾ ಹಾಯ್ ಅಲ್ಲ ಜೋಕ್ ಮಾರ ಬಾಯ್. ಟಾಟಾ ಬಾಯ್ ಬಾಯ್. ಟಾಟಾ. ನೀವು ಮೆಂಟಲ್ ಯಾವಾಗ ಆದ್ರಿ? ಅದು ಅಲ್ಲದೆ ಕಲ್ಪವೃಕ್ಷದಂತೆ ಬೆಳೆದು ನಿಂತಿರುವ ಈ ಪಾಪಿಯನ್ನ ಯಾರಿಗೆ ಹೇಳಿ ಕೈ ಬಿಟ್ಟು ಹೋದೆಯೋ ತಂದೆ. ಇದ್ದ ಆಸ್ತಿ ಅಲ್ಲ ಆ ಪಾಪಿ ರುದ್ರಗೌಡನ ಪಾಲಾಗಿ ಹೋಯಿತು. ಕಾಲವೇ ಎದುರಾಗಿ ದುರುಳರ ದುರಾಡಳಿತ ಸಿಕ್ಕು ತತ್ತರಿಸುತ್ತಿರುವ ಈ ನಿನ್ನ ಮಗಳನ್ನ ಕನಸಲ್ಲಾದರೂ ಬಂದು ಕಾಪಾಡಲಾರೆಯಾ ತಂದೆ? ಸತ್ತು ಹೋದ ನಿನ್ನ ತಂದೆ ಸ್ವಪ್ನದಲ್ಲಿ ಬಂದು ನಿನ್ನನ್ನು ಕಾಪಾಡಲು ಸಾಧ್ಯವೇ ಯಮುನ? ಯಾರವರು? ಭಯಪಡಬೇಡ, ನಾನು ಬೇರೆ ಯಾರು ಅಲ್ಲ, ಆ ರುದ್ರೇಗೌಡನ ಆಯಿಲ್ ಮಿಲ್ ಮ್ಯಾನೇಜರ್ ನಾಗರಾಜ್ ಅಂತ. ಹೌದು, ಎಲ್ಲಿ ತನಕ ಬಂದಿತ್ತು ನಿಮ್ಮ ಆಗಮನ? ಅಗತ್ಯವಿಲ್ಲದೆ ಆಗಮಿಸಬೇಕಾಗುತ್ತದೆ ಯಮುನ. ಚಿತ್ರ ವಿಚಿತ್ರವಾಗಿರುವ ಇನ್ನ ಕಾರ್ಗತ್ತಲೆಯಲ್ಲಿ ಬಿದ್ದು ಸಾಯುತ್ತಿರುವ ನಿನ್ನನ್ನು ಬಣ್ಣದ ಲೋಕದಿಂದ ಹೊನ್ನಿನ ಮನೆಯನ್ನು ರೂಪಿಸಬೇಕೆಂದು ಬಂದಿರುವೆ.
ಹಣದ ಆಸೆಗಾಗಿ ಮಾನವನ ಕಳೆದುಕೊಂಡು ನಿಮ್ಮಂತ ಶ್ರೀಮಂತರ ಸತ್ತಾಗಿ ಬಿದ್ದು ಸಾಯುವ ಹೇಡಿ ಹೆಣ್ಣಲ್ಲ ಈ ಯಮನ. ಮಿಸ್ಟರ್ ನಾಗರಾಜ್, ಬ್ರಹ್ಮ ಸೃಷ್ಟಿಸಿರುವ ಆಕಾಶ ಭೂಮಿಯ ಅಂತರ್ವ್ಯತಿರು ಸಹಿತ ಆಕಾಶ ಹೊದಿಕೆ ಮಾಡಿಕೊಂಡು ಭೂಮಿನ ನಾನು ಹಾಸಿಗೆ ಮಾಡಿಕೊಂಡು ಲವಲವಿಕೆಯಿಂದ ಕಾಲ ನುಗ್ಗುತ್ತೇನೆ ವಿನಃ ನಿನ್ನಂತ ಹಣದ ಕುತಂತ್ರ ಸಿಗಲಾರೆ. ಸೃಷ್ಟಿಯ ಸಂಕಲ್ಪಕ್ಕೊಳಗಾಗಿ ಈ ನಿನ್ನ ಭವಿಷ್ಯವನ್ನು ಬರಡಾಗಿಸಿಕೊಂಡು ಬ್ರಹ್ಮಾಂಡವನ್ನೇ ಮುಷ್ಟಿಯಲ್ಲಿಟ್ಟುಕೊಂಡಿರುವ ಈ ನಾಗರಾಜನಿಗೆ ಒಳ್ಳೆಯ ಮಾತಿನಿಂದ ಹೇಳ್ತಾ ಇದ್ದೇನೆ. ಬಂಡೆಗೆಟ್ಟ ಗಂಡಸೆ, ಮನಸ್ಸಿಲ್ಲದ ಹೆಣ್ಣನ್ನ ಒತ್ತಾಯಿಸಿ ಮದುವೆಗಂತ ಹೇಳುವ ನೀನಾವ್ ಹೇಳಿ ಗಂಡಸು. ಯಮುನಾ, ಪುಂಡ ಪ್ರಚಂಡ ಗಂಡುಗಲಿ ಪರಶುರಾಮನಾದ ಶಕ್ತಿಯನ್ನೇ ಮೀರಿಸುವ ಈ ನಾಗರಾಜನಿಗೆ ಹೇಳಿ ಗಂಡಸೆಂದು ಕರೆಯುವೇನೆ ಹೆಣ್ಣೆ. ನೋಡು, ದೂರ ನಿಂತ ಮಾತಾಡ ನರ ಪಶುವೆ. ಕಂಡ ಹೆಣ್ಣಿನ ಶೀಲದಂತೆ ಇವಳದನ್ನು ಬಂಡೆಗೆಟ್ಟದು ತಿಳ್ಕೊಂಡಿದೀಯಾ? ಚಂಡಿ ಚಾಮುಂಡಿ ಅವತಾರ ಧರಿಸಿದ ಹೆಣ್ಣಿಗೆ ನೀನು ಮುಟ್ಟದಕ್ಕೆ ಮೇಲೆ ಬಂದ್ರೆ ನಿನ್ನ ಚಂಡು ಕಡಿದು ಹಾಕುವೆ ಎಚ್ಚಾರ. ಚಂಡಿ ಅವತಾರ ತಾಳಿದ ಆ ಶಿವಶಂಕರರನ್ನು, ಆ ಚಂಡಿಯ ಶಿವಶಂಕರರನ್ನು ಕೊರಳಿಗೆ ಮುತ್ತಿಗೆ ಹಾಕಿ ಸುತ್ತಿಕೊಂಡಿರುವನು ಈ ನಾಗರಾಜ. ಎಡೆಯಲ್ಲಿ ಬ್ರಹ್ಮಾಂಡವನ್ನಿಟ್ಟುಕೊಂಡು ನಿನ್ನಂತ ನಾಯಿ ಜಾತಿಗೆ ಹೆಣ್ಣಿಗೆ ಆಶ್ರಯ ಕೊಟ್ಟವನೇ ಈ ನಾಗರಾಜ್. ಸುಮ್ಮನೆ ವಾದಿಸುವ ತರವಲ್ಲ. ಅಪ್ಪಿದವನನ್ನು ರಾಜ ಪ್ರಪಂಚದ ಪಾರಮಾರ್ಥವನ್ನು ಅರ್ಥ ಬೆರೆತ ಹೆಣ್ಣಿಗೆ ನಿನ್ನಂಥ ತತ್ವದೋಷ ಬೇಕಾಗಿಲ್ಲ. ಹೆಣ್ಣು ತಾ ಬೇಸಿದ ಗಂಡನ ಕೈ ಹಿಡಿದು ಜಗದ ಕಣ್ಣಾಗುತ್ತಾಳೆ ವಿನಃ ಅವಳು ಸರಗಾಸ್ತಿ ಮಣ್ಣಾಗೋದಿಲ್ವಾ? ಬಾಯಿ ಹೆಚ್ಚಿಗೆ ಬಾಯಿ ಬಿಡದೆ ಹೊರಟು ಹೋಗ ಇಲ್ಲಿಂದ. ಹೊರಟು ಹೋಗಲು ಬಂದಿಲ್ಲ ಯಮುನಾ. ಈ ದಟ್ಟವಾದ ಕಾಡಿನಲ್ಲಿ ನಿನ್ನುಟ್ಟ ಬಟ್ಟೆಯನ್ನು ಬಿಸಾಕಿ ಯಾರು ಮುಟ್ಟದ ಈ ನಿನ್ನ ಮಡಕೆಯನ್ನು ಚೂರು ಚೂರು ಅದು ನಿನ್ನಂತನಿಂದ ಎಂದಿಗೂ ಸಾಧ್ಯವಿಲ್ಲ ಎಂದು ತಿಳಿದುಕೋ. ಸಾಧ್ಯವಿರದಿದ್ದರೆ ಕತ್ತುಗೆ ನೀರು ಗುದ್ದಿ ಸೀಳುವೆ ನಿನ್ನ ಶೀಲದ ಶರೀರವನ್ನು ಯಮುನಾ. ಕೆಂದ ಸಂಪಿಗೆ ಅಂತಿರುವ ನಿನ್ನ ಈ ಕೆಂದುಟಿಗೆ ಚುಂಬವನ್ನು ಇಕ್ಕು ಹಂಬಲ ತೀರಿಸಿಕೊಳ್ಳದೆ ಬಿಡಲಾರೆ. ಓ ಮನ್ಮಥ, ಓಯ್ ಮೊದಲು ನೀನು ಲೋಕಜ್ಞಾನದ ಅರಿವು ಮಾಡಿಕೊಳ್ಳು, ಆಮೇಲೆ ನಿನ್ನ ಮಂದಿರಕ್ಕೆ ಕರೆದೊಯ್ಯುವೆ ಅಂತೆ. ಹೆಣ್ಣೇನೆಂಬುದು ವಿಚಾರ ಮಾಡದೆ ನನ್ನ ಮುಟ್ಟದಕ್ಕೆ ಬಂದ್ರೆ ಹೊರಕ ಮೆಟ್ಟಿಲು ಹೊಡೆಬೇಕಾಗತ್ತೆ ಎಚ್ಚರ. ನನಗೆ ಎಚ್ಚರ. ಲೇ ಚುಟ್ಟಿಲ ಬಾಲೆ ಯಮುನೆ, ಈ ಜಟ್ಟಿಗ ರಾಜನಿಗೆ ಮೆಟ್ಟಿಲು ಹೊಡೆಯುವ ಧೈರ್ಯ ನಿನಗಿದೆ ಎಂದಾಗ ಲೋಕದಲ್ಲಿ ನಿನ್ನನ್ನು ಬಿಡೋದೇ ಇಲ್ಲ. ಲೇ ಹಲ್ಕ ಸೋಳೆ ಮಗನೇ ನಾಗ್ಯ, ಮೊದಲು ಕೈ ಬಿಡುವ ಒಡ ಹುಡುಗಿಯ ಸೆರಗನ್ನು. ಏ ನನ್ನ ಈ ಶೇಡಿನ ಅಡ್ಡದಲ್ಲಿ ಅಡಗಾಲಾಗಿ ಬಂದಿರುವನು ನೀನಾವನಲ್ಲೇ. ಕಾಮದಿಂದ ಕೊಬ್ಬಿ ನಿಂತು ಹೆಣ್ಣಿನ ಆಸೆಗಾಗಿ ಮಾನ ಪ್ರಾಣ ತೆಗೆಯಲು ಯತ್ನಿಸಿದ ನಿಮ್ಮಂತ ಬಂಡ ಶ್ರೀಮಂತರು ಚಂಡು ಕಡಿಯಲು ಬಂದಿರುವ ಯಮಧರ್ಮ. ಧರ್ಮ ಯಮಧರ್ಮ ನೋಡು,
ಲೇ ಗೌಡನ ಎಂಜಲು ತಿಂದು ಬದುಕುತ್ತಿರುವ ಹಂದಿ ನನ್ನ ಮಗನೇ, ಇನ್ನೊಂದು ಅಕ್ಷರ ನಮ್ಮ ಅಪ್ಪನ ಬಗ್ಗೆ ಮಾತೆತ್ತಿದರೆ ನಿನ್ನನ್ನು ಹೊತ್ತು ನೋಡದೆ ನಮ್ಮ ಹೊಲದ ಬದುವಿನಾಗ ಹೂದು ಬಿಟ್ಟೇನೆ ಮಗನ. ಎಚ್ಚರದಿಂದ ಮಾತನಾಡು. ನೋಡು ಶಕ್ತಿ, ನನ್ನ ಈ ಪ್ರೇಮ ಕಾರ್ಯಕ್ಕೆ ಅಡ್ಡಗೋಲಾಗಿ ಬಂದಿರುವೆಯಲ್ಲ, ನಿನ್ನನ್ನು ನೋಡಿಕೊಳ್ಳುತ್ತೇನೆ. ಲೇ ನಾಗರಾಜ, ಮೊಸಳೆಯ ದವಡೆಯಲ್ಲಿ ಸಿಲುಕಿದ ಈ ಹಸಳೆಯನ್ನು ನಿನಗೆ ಒಪ್ಪಿಸಿ ಹೋಗಲಿಕ್ಕೆ ನಾನೇನು ನಪುಂಸಕನಲ್ಲ. ಕುರಿ ಹಾಲು ಕುಡಿದು ಕರಿನಾಗರ ಜೊತೆ ಚಡ್ಡಿ ಹಾಕಿ ಸೊಡ್ಡು ಬಾರಿಸಲು ನಿಂತಿರುವ ಗಂಡುಗಲಿ. ಕಂಡ ಹೆಣ್ಣಿಗೆ ಮಿಂಡನಾಗುವನೆಂದು ಬಂದವರ ರಕ್ತ ಕಾರಿಸಲು ಶಕ್ತಿ ಮೀರಿ ಹುಟ್ಟಿರುವ ಇವನು ಪ್ರಚಂಡ ಹುಲಿ. ಹೋಗಲೇ ಹೋಗು ನಾಯಿ ನನ್ನ ಮಗನೇ, ನಿನ್ನಂತ ಕೋತಿಗೆ ಹೆದರ್ಲಿಕ್ಕೆ ನಾನೇನು ಕೈಯಲ್ಲಿ ಬಳಿ ತೊಟ್ಟಿಲ್ಲ. ಹಾ ಯಮನ, ಈ ಕಾಡಡುವೆ ದಾರಿಗೆ ನೀನೊಬ್ಬಳೇ ಹೇಗೆ ಬರಬೇಕಿತ್ತು? ತಂದೆಯ ದಿನಕರನ ಪೂಜೆಗೆ ಎಂದು ಬಂದಿದ್ದೆ. ಈ ಪಾಪಿಂದ ಪಾರು ಮಾಡಿದ ನಿಮಗೆ ತುಂಬಾ ಧನ್ಯವಾದಗಳು. ನೋಡು, ಅಸಹಾಯಕ ಸ್ಥಿತಿಯಲ್ಲಿದ್ದವರನ್ನು ಕಾಪಾಡುವುದೇ ನಿಜವಾದ ಗಂಡಸಿನ ಧರ್ಮ. ಹಾ, ನೀನನ್ನು ಮನೆಗೆ ಹೋಗ್ಬೋದು. ಶಕ್ತಿ, ನನ್ನ ಬಾಳಿಗೆ ಬೆಳಕಾಗಿ ನನ್ನನ್ನ ನಿಮ್ಮ ಸತ್ಯ ಅಂತ ಸ್ವೀಕರಿಸಿಕೊಳ್ಳಿ ಅಂತ ನಿಮ್ಮ ಅಡಿ ಹಿಡಿದು ಬೇಡ್ಕೋತಾಯಿ. ಎದ್ದಳು ಯಮನ. ನೋಡು, ನೀನು ತಿಳಿದುಕೊಂಡಷ್ಟು ಸುಲಭವಿಲ್ಲ ನಮ್ಮಿಬ್ಬರ ಮದುವೆ. ಅನ್ನ ಅತ್ತಿಗೆಯರ ಬಲೆಯಲ್ಲಿ ಬಿದ್ದ ಪ್ರಾಣಿ ನಾನು. ನೋಡು, ನೀನು ಯಾವ ರೀತಿಯಲ್ಲಿ ನನ್ನನ್ನು ಒಪ್ಪಿಕೊಂಡ್ರು ಅಂದ ಮೇಲೆ ನಿನ್ನನ್ನು ಕೈ ಹಿಡಿದು ಕಾಪಾಡುವ ಭಾರ ನನಗಿರಲಿ. ಶಕ್ತಿ, ಬೆಚ್ಚಿದೆ ನಾ ನಿಮ್ಮ ಈ ಉದಾರ ಗುಣಕ್ಕೆ. ನಿಮ್ಮಂಥರ ಕೈ ಹಿಡಿಯುವ ನಿಜವಾಗ್ಲೂ ನಾನೇ ಪುಣ್ಯಶಾಲಿ. ಹಾಗಾದರೆ ಈ ಪ್ರಿಯಕರಣ ಮನತನಿಸುವಂತೆ ಒಂದು ಗೀತೆಯನ್ನಾದರೂ ಹಾಡಬಹುದು.
ಇಲ್ಲ ರೀ, ಈಗ ಸದ್ಯ ಹೋಗ್ತೀನಿ. ನಾನು ಆಳುಗಳಿಗೆ ಮೇಲಿನ ಹೊಲಕ್ಕೆ ಹೋಗಿರಿ ಅಂತ ಹೇಳಿ ಬರುತ್ತೇನೆ. ಈ ಹಣವನ್ನು ಮನೆಯಲ್ಲಿ ಸರಿಯಾಗಿಡು. ಆಗ್ಲಿ ಶೇಂಗಾ ಬಿಲ್ಲನ್ನು ತೆಗೆದುಕೊಂಡು ಬಂದ್ಬಿಟ್ರಾ? ಹೌದು ಗಂಗಾ, 10,000ಕ್ಕೆ ಮಾರಾಟವಾದ ನಮ್ಮ ಶೇಂಗಾದ ವ್ಯಾಪಾರ ಕ್ಯಾನ್ಸಲ್ ಮಾಡಿದ್ದರು. ಆದರೂ ಕೂಡ ಮತ್ತೆ 8,000 ಗಂಟಾಯಿತು. ದಲ್ಲಾಳಿ, ಹಮಾಲಿ, ಮಾಲೀಕನಿಂದ ಮನೆಯ ಅಡಚಣೆಗೆ ತೆಗೆದುಕೊಂಡ ಅಡ್ವಾನ್ಸ್ ದುಡ್ಡು ಎಲ್ಲ ತೀರಿಸಿ ಬರೀ 4,000 ಬಂದಿದೆ. ಭೂತಾಯಿ ಚೆನ್ನಾಗಿ ಬೆಳೆದು ಹಣದ ಹೊಳೆ ಹರಿಸಿದರೂ ಕೂಡ ಈ ರೈತರಿಗೆ ಸಿಗುವುದು ಬರೀ ಕಣ್ಣೀರೇ ಆಯ್ತಲ್ಲ ಸ್ವಾಮಿ. ಪ್ರತಿ ಬೆಳೆಯು ಇದೇ ರೀತಿ ಬರೀ ಶ್ರೀಮಂತರ ಸ್ವತ್ತಾಗಿ ಈ ರೈತನ ಕತ್ತು ಹಿಚಕಿದರೆ ಈ ರೈತನ ಬಾಳು ಕಣ್ಣೀರಿನ ಗೋಳು ಆಗುವುದರಲ್ಲಿ ಸಂದೇಹವಿಲ್ಲ ಗಂಗಾ. ಎಂದು ಕಣ್ತೆರೆಯುವನು ಆ ಭಗವಂತ. ಅಣ್ಣ, ಅತ್ತಿಗೆ, ಬಾ ಸಹೋದರ. ಇವಳ್ಯಾರಪ್ಪ? ಇವಳದು ಒಂದು ದೊಡ್ಡ ಕಥೆಯನ್ನ. ಇವಳು ಆ ಚಂದ್ರುವಿನ ಮಗಳು ಯಮುನ ಅಂತ. ಇವಳ ತಂದೆ ಯಾರದೋ ಕೊಲೆಯ ಕೈವಾಡಕ್ಕೆ ಬಲಿಯಾಗಿ ಸತ್ತು ಹೋಗಿಬಿಟ್ಟ. ಏನು, ಇವಳ ತಂದೆ ಚಂದ್ರುವಿನ ಕೊಲೆ ಐತೆ? ಕೊಲೆ ಅಷ್ಟೇ ಅಲ್ಲ ಅಣ್ಣ, ಇವಳ ಆಸ್ತಿಯು ಕೂಡ ಈಗ ರುದ್ರೇಗೌಡನ ಕೈ ಸೊತ್ತಾಗಿ ಹೋಗಿದೆ. ಅಸಹಾಯಕ ಸ್ಥಿತಿಯಲ್ಲಿ ನರಳಿ ಬಳಲುತ್ತಿರುವ ಈ ಹೆಣ್ಣಿಗೆ ನಾನೇ ಆಶ್ರಯ ಕೊಟ್ಟು ಇವಳ ಬಾಳಿಗೆ ಜ್ಯೋತಿ ಆಗಬೇಕೆಂದು ಕರೆದುಕೊಂಡು ಬಂದಿದ್ದೇನೆ. ಇದಕ್ಕೆ ತಮ್ಮಿಬ್ಬರ ಒಪ್ಪಿಗೆ ಇದ್ದರೆ ನಮ್ಮಿಬ್ಬರಿಗೂ ಆಶೀರ್ವಾದ ಮಾಡಬೇಕು. ಇದೇನಪ್ಪ, ಕುರಿ ಹುಡುಕುತ್ತೇನೆಂದು ಹೋದ ನೀನು ಮರಿನೇ ಹುಡುಕಿ ತಂದು ಬಿಟ್ಟಿಯಲ್ಲ. ಶಕ್ತಿ, ನಿನ್ನಣ್ಣನ ಬೆನ್ನ ಹಿಂದೆ ಅದೆಂಥ ಪವಿತ್ರ ಹೃದಯದ ಸಹೋದರನಾಗಿ ಜನಿಸಿ ಬಂದೆಯೋ ತಮ್ಮ. ನಿನ್ನನ್ನು ಏನಂತ ವರ್ಣಿಸಲಿ? ಕತ್ತಲೆಯ ಕಾಳ್ಗಿಚ್ಚನ್ನೇ ನುಚ್ಚು ನೂರಾಗಿಸಿ ಸ್ವಚ್ಛ ಹೃದಯದ ಈ ಅನಾಥ ಹೆಣ್ಣನ್ನು ಮದುವೆಯಾಗುತ್ತೇನೆಂದು ಹೇಳುತ್ತಿರುವೆಯಲ್ಲ, ತುಂಬ ಸಂತೋಷ. ಜಗದೊಡೆಯ ರೈತನೊಬ್ಬನೇ ಎನ್ನುವ ಸತ್ಯದ ಕೀರ್ತಿಯೊಡನೆ ಈ ನಿಮ್ಮ ಅಣ್ಣ ಅತ್ತಿಗೆಯರ ಮೂರ್ತಿಯನ್ನು ಸದಾ ಸ್ಮರಿಸುತ್ತಿರುವೆ ಎಂದಾಗ ಈ ಕಾರ್ಯಕ್ಕೆ ಅನುಮತಿ ಕೊಡಲಾರೇನೆ. ಹಿಂದೆ ಮುಗಿದು ಹೋಗಲಿ ನಿಮ್ಮಿಬ್ಬರ ಗಾಂಧರ್ವ ವಿವಾಹ. ಏನೋ ಕಾರ್ಯಕ್ರಮ ಹಮ್ಮಿಕೊಂಡಂತಿದೆಯಲ್ಲ ಶಿವಶಕ್ತಿಯರ ಮನೆಯಲ್ಲಿ? ಏನೂ ಇಲ್ಲ, ಬನ್ನಿ ಗೌಡ್ರಿ, ಕುಳಿತುಕೊಳ್ಳಿ. ನೋಡಿ ಶಿವಪ್ಪ, ಕುಂತು ಮಾತಾಡೋದು, ನಿಂತು ಮಾತಾಡೋದು, ಮಲ್ಕೊಂಡು ಮಾತಾಡೋದು ನಮ್ಮ ಗೌಡ್ರಿ ಕೆಲಸ ಅಲ್ಲ. ಅದೇನಿದ್ರು ತಲಾಟೆ ಅವ್ರ ಕೆಲಸ. ನೋಡಪ್ಪ, 3 ವರ್ಷದಿಂದ ನೀವು ಭೂಕಂದ ಬಾಕಿ ಕಟ್ಟಿಲ್ಲ, ಆದ್ರ ವಸೂಲಿಗೆ ಬಂದೇವೆ. ಇನ್ನೇನು ಪಟ ಅಂತ ರೊಕ್ಕ ಕೊಟ್ಟುಬಿಡು, ಚಟ ಚೀಟಿ ಹರಿದು ಕೊಟ್ಟು ಬರ್ತೇವೆ. ಕೈಗೆ ಕಾಸನ ರೊಕ್ಕ. ಇದೇನು ತಲಾಟೆಯವರೇ ನೀವು ಹೇಳುತ್ತಿರುವ ಮಾತು? ಏ ಮರಯ್ಯ, ನಾವು ಪ್ರತಿ ವರ್ಷ ಹಪ್ತೆ ಚೊಕೋಟೆಯಾಗಿ ಇಟ್ಟಿದ್ದೇವೆ, ನೀವು ಸುಳ್ಳು ಹೇಳುತ್ತಿರುವಿರಿ. ಏ ಶಿವಪ್ಪ, ಸುಳ್ಳು ಹೇಳಾಕ ನಮ್ದೇನು ಹೊಟ್ಟೆ ತುಂಬತೇನೋ? ನಿನಗೆ ಸುಳ್ಳು ಹೇಳಿದ್ರೆ ನಮಗೇನು ಲಾಭ? ನೋಡಪ್ಪ, 3 ವರ್ಷದಿಂದ ನೀವು ಒಟ್ಟು ಹಣನ ಕಟ್ಟಿಲ್ಲ, ಇದು ನಾವು ಹೇಳಿದ್ದೆ ನಾನು. ಅದ್ರಾಗ ಬೇರೆ ನಿಮ್ಮ ಅಣ್ಣ ತಮ್ಮರು ಬೇಕಾದಾಗ ಬಂದು ಕಟ್ಟದ ಇಸ್ಕೊಂಡು ಹೋಗಿದಾರ. ಒಟ್ಟು ಎಲ್ಲ ಸೇರಿ ಕಸರು ಮುಸುರಿಯಾಗಿ ಇವತ್ತು ನಿಮ್ಮ ಅಪ್ಪನ ಹೆಸರಿಗೆ 15,000 ರೂಪಾಯಿ ಕಟ್ಟಬಾಕಿ ಉಳ್ದೈತಿ. ಕೇಳ್ಬೇಕಾದ್ರೆ ನಮ್ಮ ಗೌಡ್ರ ನಾ ಸುಳ್ಳು ಹೇಳಿದ್ರು. ಹೌದು ಶಿವ, ಕಟ್ಟಬಾಕಿ ಇದ್ದಿದ್ದು ನಿಜಾನೇ. ಹಣ ಕಟ್ಟುವಂತ ಮೇಲಿಂದ ಇವರಿಗೆ ಒತ್ತಡ ಹಾಕಿದ್ದಾರೆ, ಅದಕ್ಕೆ ನಾವು ಬಂದಿದ್ದು. ಬೇಗನೆ ಹಣ ಕಟ್ಟಿಬಿಡು. ನೋಡ್ರಿ, ಪ್ರತಿ ವರ್ಷ ನಾವು ಹಣ ಕಟ್ಟಿದ್ದಂದ ಮೇಲೆ ಈಗ ನಾವು ಹಣ ಕಟ್ಟೋದಿಲ್ಲ. ಕಟ್ಟದಿದ್ದರೆ ನಿಮ್ಮನ್ನೆಲ್ಲರನ್ನು ಕಟ್ಟಿ ಹಾಕಬೇಕಾಗುತ್ತದೆ, ಎಚ್ಚರ. ನಮ್ಮನ್ನು ಕಟ್ಟುವೇನೆಂದು ದಿಟ್ಟವಾಗಿ ಮಾತನಾಡಲಿಕ್ಕೆ ನೀನೇನು ಆ ತಲಾಟಿ ಕೈಯಲ್ಲಿರುವ ವಾಲಿ ಕಾರಣ? ಲೇ ಶಕ್ತಿ, ಸುತ್ತು ಹತ್ತೂರಿಗೆ ರೈತರ ಅಧ್ಯಕ್ಷನಾಗಿರುವ ನನಗೆ ಹತ್ತಿ ಮೀರಿ ಮಾತನಾಡಿದರೆ ಮಗನೇ, ನಿನ್ನನ್ನು ಗುದ್ದಿ ಕೊಲ್ಲಬೇಕಾಗುತ್ತದೆ, ಎಚ್ಚರ. ಅವರೇ, ನಮಗೆ ತಿದ್ದಿ ಹೇಳಿ ನಮ್ಮ ಮೇಲೆ ಅಧಿಕಾರ ನಡೆಸಲಿಕ್ಕೆ ನೀನೇನು ಆ ತಾಲೂಕ್ ಪಂಚಾಯಿತಿ ತಹಸೀಲ್ದಾರನಲ್ಲ. ನೋಡು, ಹೆಚ್ಚಿಗೆ ಮಾತನಾಡದೆ ಮೊದಲು ದಾಟು ನಡೆ ಈ ನಮ್ಮ ಮನೆಯಿಂದ. ಲೇ ಶಿವ್ಯ,
ನೀನು ಎದುರಿಗೆ ಇದ್ದರೂ ನಿನ್ನ ತಮ್ಮನ ಅವಚ್ಚದ ಶಬ್ದಗಳನ್ನು ಕೇಳಿಕೊಂಡು ಸುಮ್ಮನೆ ನಿಂತಿರುವೆನಲೇ ಮಗನೇ. ನಿನ್ನ ತಮ್ಮನಿಗೆ ಎಷ್ಟು ಸೊಕ್ಕು ಬಂದಿರಬೇಕು. ಅವ್ರೆ ಬಾಯಿ ಬಿಗಿಡಿದು ಮಾತನಾಡಿ ನನ್ನ ಮನೆ ಅನ್ನ ತಿಂದು ಬೆಳೆದಿರುವ ದೇಹಕ್ಕೆ ಸೊಕ್ಕಿನ ಬಗ್ಗೆ ಮಾತನಾಡಲಿಕ್ಕೆ ನೀನೇನು ನಮ್ಮಪ್ಪನ ರಕ್ತಕ್ಕೆ ಹುಟ್ಟಿದವನಲ್ಲ. ಇದು ನನ್ನ ಮನೆಯ ಅನ್ನ ತಿಂದು ಬೆಳೆದ ದೇಹ. ಲೇ ಶಕ್ತಿ, ಬಾಯಿ ಬಿಗಿ ಹಿಡಿದು ಮಾತನಾಡಲೇ ಮಗನೇ. ನಿನ್ನ ಮನೆಯ ಅನ್ನ ತಿಂದ ಬೆಳೆದ ದೇಹ. ಲೇ ಕಾಳ, ಅಪ್ಪಣೆ ಕೊಟ್ಟ ಬಿಡದಲ್ಲಿ ಮತ್ತದ ಬಂದ ಹತ್ತದಲ್ಲಿರುವ ಇವರೆಲ್ಲರನ್ನು ತುಂಡರಿಸಿ ಬಿಡುತ್ತೇನೆ. ಹಾಗಾದ್ರೆ ಮೊದಲು ಗುರಿಯಿಡು ಈ ಶಕ್ತಿಯ ಎದೆ ಗುಂಡಿಗೆಗೆ. ಹಾಗೆ ಮಾಡಬೇಡಿ ಗೌಡ್ರೆ, ನಿಮ್ಮ ಕಾಲಿಗೆ ಬಿದ್ದು ಬೇಡಿಕೊಳ್ಳುವೆ. ನಾವು ಕೊಡಬೇಕಾದ ಹಣ ಈಗಲೇ ಕೊಟ್ಟು ಬಿಡ್ತೀವಿ. ಅಣ್ಣ, ಎಂತ ಹೇಳಿತನದ ಮಾತು ಮಾತಾಡ್ತೀಯ ಅಣ್ಣ ನೀನು ಇವರಿಗೆ? ಅಣ್ಣ, ಇವರು ನನ್ನ ಎದೆಗೆ ಗುರಿ ಮುಡುವ ಮೊದಲೇ ನಿನ್ನ ಆಜ್ಞೆ ಆದರೆ ಈಗಲೇ ಈ ಮೂವರ ಚೆಂಡು ಕಡಿದು ಹಾಕಿಬಿಡ್ತೀನಿ. ಪಾಪಿ, ಹಿರಿಯರಿಗೆ ಎದುರಾಗಿ ಮಾತನಾಡಬಾರದು. ನಾವು ಕೊಡಬೇಕಾದ ಹಣ ಕೊಡುವುದು ನಮ್ಮ ಕೆಲಸ. ಹೊಡೆಯನ್ನ ಹೊಡೆ. ಈ ನಿನ್ನ ತಮ್ಮನನ್ನು ಹೊಡೆದು ಬಡೆದು ಹೆದರಿಸಿ ಬೆದರಿಸಿ ಎಲ್ಲ ಆಸ್ತಿಯನ್ನು ಈ ಚಾಂಡಾಲಿಗೆ ಕೊಟ್ಟು ಬಿಡು. ಎಲ್ಲವೂ ಹೋದ ಮೇಲೆ ನಿಶ್ಚಿಂತೆಯಿಂದಿರುವೆಂತೆ. ಅಣ್ಣ, ಈ ಗೌಡನ ವರ್ತಮಾನ ನಿನಗಿನ್ನೂ ತಿಳಿದಿಲ್ಲ. ಸಮಯ ಬಂದಾಗ ಅದನ್ನು ನಾನು ತೋರಿಸ್ಕೊಡ್ತೀನಿ. ಆದರೆ ಈಗ ಮಾತ್ರ ನೀನು ಇವರಿಗೆ ಕೈ ಎತ್ತಿ ಒಂದು ಕಾಸು ಕೂಡ ಕೊಡಬೇಡ. ಕೊಡದಿದ್ದರೆ ಲೀಲಾವಿಗೆ ಹಚ್ಚಬೇಕಾಗುತ್ತದೆ ಈ ನಿಮ್ಮ ಸರ್ವ ಆಸ್ತಿಯನ್ನು. ನೆನಪಿನಲ್ಲಿಟ್ಟುಕೋ. ನೋಡು ಶಿವಣ್ಣ, ಸ್ವಲ್ಪ ಹಣದ ಸಲುವಾಗಿ ಗುದ್ದಾಡಿ ರೆಡಿ ಮಾಡೋದು ಬೇಡ. ಆದರೂ ನಾನು ತಿಳಿಸಿ ಹೇಳಕತ್ತೀನಿ ನಿಮಗೆ. ಯಾಕಂದ್ರೆ ನೀನು ಭಾಳ ತಿಳಿದಾಮದಿ, ಮೇಲಾಗೆ ಊರಾಗ ದೊಡ್ಡ ರೈತದಿ. ಸುಮ್ಮನೆ ಗುದ್ದಾಡಿ ಗಂಟ್ಲ ಹರ್ಕೊಂಡ ಹಿಂಗ ಮಾಡ್ಕೊಂತ ಹೋದ್ರಿ ಅಂದ್ರೆ ನೀವು ಒಂದಿಲ್ಲ ಒಂದಿನ ನಮ್ಮ ಕೈಯಾಗ ಹೂತ್ರಕ್ಕೆರಿ ಇದ ಖಂಡಿತ. ಲೇ ಕುಲಕರ್ಣಿ, ನೀನು ಯಾವುದಕ್ಕೆ ಬಂದಿದ್ದೀಯಾ ಅದನ್ನಷ್ಟು ಮುಗಿಸ್ಕೊಂಡು ಸುಮ್ಮನೆ ಹೋಗು. ಇದನ್ನು ಬಿಟ್ಟು ಬೇರೆ ಏನಾದರೂ ಮಾತನಾಡಿದರೆ ನಿನ್ನ ಕತ್ತು ಕೊಯ್ದು. ಹೇಳಪ್ಪ, ಮಾತು ಎತ್ತಿರಿ ಕೊಡ್ಲೇ ಬಸ್ತಾನ. ಮನ್ಯಾಗ ಹೇಳಿ ಕರ್ಕೊಂಬರಕ್ ಬರಲ್ಲ ನಿನಗ. ಶಕ್ತಿ, ಮುಂದೆ ಕೈ ಮಾಡಿದರೆ ನಿನಗೆ ನನ್ನ ಆನೆ ಆಗಿದೆ. ತಲಾಟಿಯವರೇ, ಮಲ್ಲ ಹುಡುಗನ ಮಾತು ಹಚ್ಕೊಳ್ಬೇಡ್ರಿಪ್ಪ. ನಾನು ಈಗಲೇ ಹಣ ಕೊಟ್ಟು ಬಿಡುತ್ತೇನೆ. ಇದಪ್ಪ ಹಬ್ಬ ಹುಟ್ಟಿದ ಮಾತಂದ್ರೆ ರೊಕ್ಕ ಕೊಟ್ರಿ ಚೀಟಿ ಕೊಡಕ್ ನಮ್ದು ನುಕ್ಸಾನ್ ಆಕತಿ. ಶಿವಪ್ಪ ಬಾ ಈ ಕಡೆ. ನೀನ್ ರೊಕ್ಕ ಕೊಟ್ಟಿದ್ ಪಾವತಿ ಕೊಡಕತ್ತೀನಿ, ತಗೋ ಇದನ್ನ. ತೆಗೆದುಕೊಂಡು ಬಿಡಿ ನಿಮ್ಮ ಆಯ್ತಪ್ಪ. ಹಣ. ಅಣ್ಣ, ಇದೇನ ನಾನೇನು ಮಾಡುತ್ತಿರುವ ಅಂಜುಬರು ಕೆಲಸ? ಇದೇ ರೀತಿ ಅವರಿಗೆ ಹೆದರಿ ಎಷ್ಟಂತ ಹಣದಿಂದ ಹಾಳಾಗುತ್ತೆ ಹೇಳು? ಎಲ್ಲಿದೆ ಆ ನಿನ್ನ ಸತ್ಯದ ಮಾತು? ಸತ್ಯದ ಮಾತು ಈ ಕಲಿಯುಗದಲ್ಲಿ ಸತ್ತು ಹೋಗಿದೆ ಸಹೋದರ. ಈಗ ನಾವು ಉಣಬೇಕಾದ ಕರ್ಮದ ಗಂಟು ಮಾತ್ರ ಒಂದೇ ಅಂಟಿಕೊಂಡಿದೆ. ಯಾಕೆಂದರೆ ಈ ಭೂಮಿ ತಾಯಿ ಮುಗಿಲೆತ್ತರ ಬೆಳೆ ಬೆಳೆದು ಮನೆ ತುಂಬ ದವಸ ಧಾನ್ಯ ತುಂಬಿಕೊಂಡರು ಅದೆಲ್ಲ ಕಟುಕ ಸರ್ಕಾರದ ವಶವಾಗುತ್ತಿದೆ ಎಂದಾಗ ನಾನು ನಿನಗೆ ಏನೆಂದು ಉತ್ತರಿಸಬೇಕು ನನಗೊಂದು ತಿಳಿಯದಾಗಿದೆ. ಮುಂದೆ ಈ ರೈತ ಎಂಥ ಗಂಡಾಂತರ ಎದುರಿಸುವನು ಈ ಭೂಮಿ ತಾಯಿಗೆ ಗೊತ್ತು. ಶಿವಶಕ್ತಿ ಅವರ ಮನೆ ಅಂದ್ರೆ ಇದೆ ಏನ್ರಿ? ಹೌದು ಸಾಹೇಬ್ರೆ, ಏನಾಗಬೇಕಾಗಿತ್ತು? ಬರಬೇಕಾದ ಬಾಕಿ ಬರೋದಿತ್ತು, ಅದಕ್ಕೆ ಬಂದೆ. ಅಂದರೆ ಏನು ತಿಳಿಸಿ ಹೇಳೋದಿತ್ತಂದ್ರೆ ನಿಮಗೆ ನಮ್ಮ ಅಡ್ರೆಸ್ ಕೈಯಲ್ಲಿ ಪುಸ್ತಕ ನೋಡಿದ್ರೆ ಗೊತ್ತಾಗೋದಿಲ್ಲವೇ ನಿಮಗೆ? ನಾನು ನಿಮ್ಮ ಮಂಡಳಿಗೆ ಹೊಸದಾಗಿ ಬಂದ ಹೊಸಲಿ ಕ್ಲಾರ್ಕ್. ಅಂದರೆ ಅಕೌಂಟ್ ಈಗ ನಿಮ್ಮ ಪಟ್ಟಿ 4 ವರ್ಷದಿಂದ ನಿಂತಿದೆ, ಮಾತ್ರ ಹಣ ತುಂಬಲೇಬೇಕು. ಇದೇನು ಸಾಹೇಬ್ರೆ ನೀವು ಆಡುತ್ತಿರುವ ಮಾತು? ನಾವು ಪ್ರತಿ ವರ್ಷ ಚೊಕ್ಕಟೆಯಾಗಿ ಇಟ್ಟಿದ್ದೇವೆ, ಇದರಲ್ಲೇನೋ ಮೋಸವಿದೆ. ತಮ್ಮ ಮೋಸ ಮಾಡಕ್ಕೆ ನಾ ಪಂಚಾಯತಿ ಪಂಚಪ್ಪಲ್ಲ, ನಾ ಸೀದಾ ಮುಸಲ್ಮಾನ ಅದೇನೆ. ನೀವ ತುಂಬಂತ ಬಂದಿರುವೆ. ಮೊದಲಿನವರು ಹಣ ಎತ್ತಿ ಹಾಕಿದರೆ ನಾನೇನು ಮಾಡಲಿ? ಈಗ ಮಾತ್ರ 800 ಕೊಟ್ಟು ಪಾವತಿ ಸರಿಯಾಗಿ ಕಾದು ಹಿಡಿಸಿ.
ತಂದೆ ಸದ್ಗುರು ಸಿದ್ಧಾರೂಢನೇ, ಈಗ ಎಂಥ ಸಂಕಟದ ಅಗ್ನಿ ಪರೀಕ್ಷೆಯಲ್ಲಿ ನೂಕಿದೆಯೋ ತಂದೆ ನನ್ನನ್ನು. ಸಾಹೇಬ್ರೆ, ನಾವು ಸತ್ಯವಾಗಿಯೂ ಹಣ ತುಂಬಿದ್ದೇವೆ, ಬೇಕಾದರೆ ಪಾವತಿ ತಂದು ಕೊಡುವೆ. ನೋಡಿ ಸಾಹೇಬ್ರೆ, ಇವು ನಮ್ಮ ಮಂಡಲ ಪಂಚಾಯತಿ ಪಾವತಿ ಅಲ್ಲ ಶಿವಶಕ್ತಿ ಅವರೇ, ಇವು ನಕಲಿ ಪಾವತಿ. ಆ ಚಾಂಡಾಲ ನಿಮಗೆ ಮೋಸ ಮಾಡಿ ಹಣ ಎತ್ತಿ ಹಾಕಿದಾನೆ, ಮಾತ್ರ ಹಣ ತುಂಬಲೇಬೇಕು. ಎಲ್ಲ ಮೋಸ್ಕಾರ ನನ್ನ ಮಗನೇ. ಅಣ್ಣ, ಅವನು ಯಾರೆಂಬುದನ್ನು ನೀನು ಮೊದಲು ಪತ್ತೆ ಹೆಚ್ಚು. ಅವನು ಎಲ್ಲೇ ಇದ್ದರೂ ಆ ಹಣ ನಾನು ವಸೂಲಿ ಮಾಡುತ್ತೇನೆ. ಅವನೆಲ್ಲಿರುವನು, ಯಾವ ಕಡೆ ಇರುವನು, ಯಾವ ಊರಿಗೆ ವರ್ಗಾಯಿಸಿಕೊಂಡು ಹೋಗಿರುವನು ಯಾರಿಗೆ ಗೊತ್ತು. ಕಾಲ ನಿಯಮವೇ ಎದುರಾಗಿ ಈ ಬಡ ರೈತನ ರಕ್ತ ಹೀರುತ್ತಿದೆ ಎಂದಾಗ ಯಾರೇನು ಮಾಡಲು ಸಾಧ್ಯ? ವಿಧಿಗೆ ನಾವು ಎದುರಾಗಿ ನಿಲ್ಲಬೇಕನ್ನ. ಹಾಗೆ ಹೆದರುತ್ತಾ ಕುಳಿತರೆ ಈ ಜೀವವನ್ನು ನಿರ್ಜೀವ ಮಾಡುವವರೆಗೂ ಅದು ನಮ್ಮನ್ನು ಬಿಡುವುದಿಲ್ಲ. ಬಂದದ್ದು ಬರಲಿ, ಈಗ ಹಣ ತುಂಬಿ ಕಳಿಸು. ಪ್ರಸಂಗ ಕನುಸುರವಾಗಿದ್ದರೆ ಹೆಣ್ಣೆ ತಿಳಿದರೆ ಹೋಗು, ಸಂಪತ್ತು ಆಸ್ತಿಯಲ್ಲ ಹಾಗೆಯೇ ಹೋಗಲಿ. ಈ ಕೊಡ್ಲಿಯ ಶಕ್ತಿ ಏನೆಂಬುದನ್ನು ನಾನು ತೋರಿಸಿಕೊಡ್ತೇನೆ. ಸಾಹೇಬ್ರೆ, ತೆಗೆದುಕೊಂಡು ಬಿಡಿ ನಿಮ್ಮ 800 ರೂಪಾಯಿಯನ್ನು. ಆಯ್ತು, ಈ ಪಾವತಿಯು ಸರಿಯಾಗಿ ಕಾದು ಇಡಿಸಿರಿ, ನಾನು ಇನ್ನು ಬರುತ್ತೇನೆ. ಸಹೋದರ, ಇದೇ ರೀತಿ ಅನ್ಯಾಯವಾಗುತ್ತಾ ಹೋದರೆ ಹೇಗೆ ಬದುಕಬೇಕು